ತಂಗಡಿಗೆ ಹೋದಲ್ಲೆಲ್ಲ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳು ಈಗ ಕೇಳಿ ಬರ್ತಾ ಇದೆ. ಇನ್ನು ಶಿವರಾಜ್ ತಂಗಡಿಗೆ ಮೊನ್ನೆ ಇತ್ತೀಚೆಗಷ್ಟೇ ಮೋದಿ ಮೋದಿ ಅನ್ನೋರ ಕಪಾಳಕ್ಕೆ ಹೊಡೀರಿ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾದ್ರೆ ಮೊನ್ನೆ ಏನ್ ಹೇಳಿದ್ರು ಎಕ್ಸಾಕ್ಟ್ಲಿ ಆಗಿ ಬನ್ನಿ ನೋಡೋಣ. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಿಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಮೊನ್ನೆ ಅಷ್ಟೇ ತಂಗಡಗಿ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ನಂತರದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಯ್ತು, ದೂರು ಕೂಡ ದಾಖಲಾಯಿತು, ಇದೆಲ್ಲವೂ ಆಯ್ತು. ಈಗ ಹೋದಲ್ಲೆಲ್ಲ ಮೋದಿ ಮೋದಿ ಅನ್ನುವಂತ ಘೋಷಣೆ ಕೇಳ್ತಾ ಇದೆ. ಏನೇನ್ ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಏನು ಇತ್ತೀಚೆಗಷ್ಟೇ ಶಿವರಾಜ್ ತಂಗಡಿಗೆ ಅವರು ಮೋದಿ ಅಂತ ಹೆಸರು ಹೇಳಿದಂತವ್ರಿಗೆ ಕಪಾಳ ಕೊಡಿರಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ರು. ಇದಾದ ನಂತರ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾದವು. ಏನಂತಂದ್ರೆ ಇಡೀ ರಾಜ್ಯ ಬಿಜೆಪಿ ಕೂಡ ಶಿವರಾಜ್ ತಂಗಡಿ ಅವರ ಹೇಳಿಕೆಯನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ರು ಮತ್ತು ಸಚಿವರ ಒಂದು ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಯಿತು. ಇದಾದ ಬಳಿಕ ಏನು ಇವತ್ತು ಕನಕಗಿರಿ ಕನಕಾಚಲಪತಿ ಜಾತ್ರೆ ಇತ್ತು. ಈ ನಿಮಿತ್ತ ನಿನ್ನೆ ಅಂದ್ರೆ ಈ ಬೆಳಗಾಂ ಮುಂಜಾನೆ ಸುಮಾರು 3 ರಿಂದ 4 ಗಂಟೆ ಸುಮಾರು ಒಂದು ಗರುಡೋತ್ಸವ ಅಂತ ಒಂದು ಕಾರ್ಯಕ್ರಮ ಈ ಒಂದು ಕನಕಗಿರಿ ಭಾಗದಲ್ಲಿ ನಡೆಯುತ್ತೆ. ಅಂದ್ರೆ ಕನಕಾಚಲಪತಿ ದೇವಸ್ಥಾನದ ಹತ್ತಿರನೇ ಈ ಒಂದು ಗರುಡೋತ್ಸವ ನಡೀತಾ ಇರುತ್ತೆ. ಇನ್ನು ಈ ಗರುಡೋತ್ಸವಕ್ಕೆ ಇವತ್ತು ಸಚಿವರ ಒಂದು ಕುಟುಂಬ ಸಮೇತ ಇವತ್ತು ದೇವಸ್ಥಾನಕ್ಕೆ ಬಂದಿರ್ತಾರೆ ಅಂತಾನೆ ಹೇಳ್ಬೋದು. ಮತ್ತು ಈ ಒಂದು ಸಮಯದಲ್ಲಿ ಈ ಏನು ಮೋದಿ ಅಂತ ಹೆಸರು ಹೇಳಿದವರಿಗೆ ಕಪಾಳ ಹೊಡೀರಿ ಅಂತಂದು ಏನು ಶಿವರಾಜ್ ತಂಗಡಿಗೆ ಅವರು ಹೇಳಿದ್ರು, ಅದನ್ನೇ ಒಂದು ಸೇಡನ್ನು ತೀರಿಸ್ಕೋಸ್ಕರ ಇವತ್ತು ಒಂದಿಷ್ಟು ಜನ ಅಂದ್ರೆ ಅಲ್ಲಿ ಬಂದಿರತಕ್ಕಂತ ಒಂದಿಷ್ಟು ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಮತ್ತೊಂದಿಷ್ಟು ಜನರು ಈ ಏನು ಶಿವರಾಜ್ ತಂಗಡಿ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂತೆ ಮೋದಿ ಮೋದಿ ಅನ್ನೋ ಒಂದು ಘೋಷಣೆಯನ್ನು ಅಲ್ಲಿಗೆ ಸಚಿವರ ಒಂದು ಎದುರೇ ಒಂದು ಕೂಗುವಂತ ಒಂದು ಕೆಲಸ ನಡೆಯುತ್ತೆ. ಇನ್ನು ಸಚಿವರಾದ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಅಲ್ಲಿ ಸ್ಮೈಲ್ ಕೊಡ್ತಾ ಹೊರಗಡೆ ಹೋಗೋದನ್ನು ನಾವು ವಿಡಿಯೋದಲ್ಲಿ ನೋಡಬಹುದು. ಮತ್ತು ತಂಗಡಿಗೆ ಬೆಂಬಲರು ಕೂಡ ಮೋದಿ ವಿರುದ್ಧ ಮೋದಿ ಮೋದಿ ಅಂತ ಕೂಗಿದ ತಕ್ಷಣ ಇವರು ಕೂಡ ಇಲ್ಲಿ ತಂಗಡಿಗೆ ಅಂತ ಒಂದು ಕೂಗುವಂತ ಒಂದು ಘಟನೆ ಕೂಡ ಇವತ್ತು ಬೆಳಗ್ಗೆಯಿಂದ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು ಕನಕಗಿರಿ ಕನಕಾಚಲಪತಿ ದೇವಸ್ಥಾನದ ಮುಂದ್ಗಡೆ ಒಟ್ಟಾರೆ ಈ ಒಂದು ಏನು ಸಚಿವರ ಒಂದು ಹೇಳಿಕೆ ವಿರುದ್ಧ ಈ ಬಿಜೆಪಿಗರು ಈಗಾಗಲೇ ಕೆಂಡಮಂಡಲ ಆಗಿದ್ದು ಕೂಡ ಸಚಿವರು ಎಲ್ಲೇ ಹೋಗ್ಲಿ, ಯಾವುದೇ ಒಂದು ಸ್ಥಳಕ್ಕೆ ಹೋಗಿದ್ರು ಕೂಡ ಈ ಒಂದು ಮೋದಿ ಅಂತ ಒಂದು ಕೂಗುವ ಒಂದು ಘಟನೆ ಇಲ್ಲಿ ಸಂಭವಿಸ್ತಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಶುಕ್ರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.